ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಕಿರಣ್ ಇನ್ಸೈಟ್. ಟಾಪ್ ರೇಟಿಂಗ್ ಅಪ್ಡೇಟ್ಗೆ ಸ್ವಾಗತ. ಮೊದಲ ಅಪ್ಡೇಟ್ಗೆ ಹೋಗ್ಬಿಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲ ಅಪ್ಡೇಟ್, ಟೀಮ್ ಇಂಡಿಯಾ ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಯ್ತು ಮಗ. ಅದು ಜಿಂಬಾಬ್ವೆ ವಿರುದ್ಧ 3T20 ಮ್ಯಾಚಸ್ ನ ಆಡ್ತಾ ಇದಾರಲ್ವಾ, ಆ ಮ್ಯಾಚಸ್ ಗೆ ಇಂಡಿಯಾದು ಅಫಿಷಿಯಲ್ ಆಗಿ ಸ್ಕ್ವಾಡ್ ನ ಅನೌನ್ಸ್ಮೆಂಟ್ ಮಾಡಿದ್ರು. ಇದೊಂಥರ ನ್ಯೂ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬೋದು. ಹೌದು, ಹೊಸದಾಗಿ ಒಳ್ಳೆ ಹೊಸ ಪ್ಲೇಯರ್ಸ್ ಎಲ್ಲ ಬಂದಿದ್ದಾರೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದಾರಲ್ವಾ, ಅವ್ರಿಗೆಲ್ಲ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕೆಲವ್ರನ್ನ ಕನ್ಸಿಡರ್ ಮಾಡ್ತಿಲ್ಲ ಅಂತ ಹೇಳ್ಬೋದು. ಯಾರ್ಯಾರು ರೆಸ್ಟ್ ಕೊಟ್ಟಿದ್ದಾರೆ ಮತ್ತೆ ಯಾರ್ಯಾರನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ನೋಡೋಣ. ಸ್ಕ್ವಾಡ್ ಆ ತರ ಇದೆ ಅಂದ್ರೆ, ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲ್ ಹೋಗ್ತಾ ಇರೋದು. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ಮತ್ತೆ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ರಿಂಕು ಸಿಂಗ್ ಬ್ಯಾಟರ್ಸ್ ಕ್ಯಾಟಗರಿಯಲ್ಲಿ ಬರ್ತಾರೆ. ವಿಕೆಟ್ ಕೀಪರ್ಸ್ ಅಲ್ಲಿ ಇಶಾಂತ್ ಕಿಶನ್, ಪ್ರಭ್ಸಿಮ್ರಾನ್ ಸಿಂಗ್. ಇಲ್ಲಿ ನೋಡಿ, ಪ್ರಭ್ಸಿಮ್ರಾನ್ ಸಿಂಗ್ ಗೆ ಚಾನ್ಸ್ ಕೊಡ್ತಾ ಇರೋದು ಇವರು ಯಾರು, ಸಂಜು ಸ್ಯಾಮ್ಸನ್ ಡ್ರಾಪ್ ಮಾಡಿರೋದು. ಹೌದು, ಜಿಂಬಾಬ್ವೆ ವಿರುದ್ಧ ಅವ್ರು ಆಡ್ತಾ ಇಲ್ಲ. ಏನಕ್ಕಂತ ರೀಸನ್ ಆಮೇಲೆ ಹೇಳ್ತೀನಿ. ಆಲ್ರೌಂಡರ್ಸ್ ಕ್ಯಾಟಗರಿಯಲ್ಲಿ ಶಿವಮ್ ದುಬೆ, ಸುರೇಶ್ ಹೆಗಡೆ ಮತ್ತೆ ಹರ್ಷ್ ದುಬೆ ಒಳ್ಳೆ ಆಲ್ರೌಂಡರ್ಸ್ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಬೌಲರ್ಸ್ ಕ್ಯಾಟಗರಿಯಲ್ಲಿ ಬಂದು ವರುಣ್ ಚಕ್ರವರ್ತಿ, ಪ್ರಿನ್ಸ್ ಯಾದವ್, ಯಶ್ ಠಾಕೂರ್, ಅಶೋಕ್ ಶರ್ಮಾ, ಮಯಾಂಕ್ ಯಾದವ್. ಇಲ್ಲಿ ನೋಡಿ, ಜಸ್ಪ್ರೀತ್ ಬುಮ್ರಾ, ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಇವರೆಲ್ಲ ಇದಾರಲ್ವಾ, ಅವ್ರಿಗೆಲ್ಲ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೌದು, ಯಾವ್ದೇ ಅಫಿಷಿಯಲ್ ಆಗಿ ಅವ್ರು ಹೇಳಿಲ್ಲ ಇವ್ರಿಗೆ ರೆಸ್ಟ್ ಕೊಟ್ಟಿದ್ದೀನಿ ಅಂತ, ಇಂಥ ರೆಸ್ಟ್ ಕೊಟ್ಟಿದ್ದೀನಿ, ಇವ್ರನ್ನ ಕನ್ಸಿಡರ್ ಮಾಡಿಲ್ಲ ಅಂತ ಏನು ಅಫಿಷಿಯಲ್ ಆಗಿ ಹೇಳಿಲ್ಲ. ಬಟ್ ಇನ್ನ ನಾವೇ ಅರ್ಥ ಮಾಡ್ಕೋಬೇಕು, ಯಾಕಂದ್ರೆ ಅವ್ರು ಆಲ್ರೆಡಿ T20 ಇದನ್ನೆಲ್ಲ ಆಡ್ತಾ ಇದಾರಲ್ವಾ, ಅವ್ರಿಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಪರವಾಗಿಲ್ಲ ಮಗ, ನೋಡಕ್ ಸ್ಕ್ವಾಡ್ ಚೆನ್ನಾಗಿನೇ ಕಾಣ್ತಾ ಇದೆ. ಅದು ಜಿಂಬಾಬ್ವೆ ವಿರುದ್ಧ ಆಡ್ತಾ ಇರೋದು. ಏನಂತ ಸ್ಟ್ರಾಂಗ್ ಪ್ಲೇಯರ್ಸ್ ಬೇಕು ಅಂತ ಇಲ್ಲ, ಒಂಥರ ನಾರ್ಮಲ್ ಪ್ಲೇಯರ್ಸ್ ಸಾಕು ಜಿಂಬಾಬ್ವೆನ ಸೋಲ್ಸಕ್ಕೆ. ಅದರಿಂದ ಒಳ್ಳೆ ಸ್ಕ್ವಾಡ್ ಇದ್ ಮಾಡಿದ್ರೆ ಅಂತ ಹೇಳ್ಬೋದು. ಇಲ್ಲಿ ಹೊಸ ಮುಖಗಳನ್ನ ಪರಿಚಯ ಮಾಡ್ತಾ ಇದ್ದಾರೆ ಟೀಮ್ ಇಂಡಿಯಾಗೆ. ಹೌದು, ಅಶೋಕ್ ಶರ್ಮಾ, ಯಶ್ ಠಾಕೂರ್ ಇವರೆಲ್ಲ ಒಂಥರ ಯಂಗ್ ಪ್ಲೇಯರ್ಸ್ ಅಂತ ಹೇಳ್ಬೋದು. ಹೌದು, ಈ ಟೀಮ್ ನ ಗಮನಿಸಿದಾಗ, ಈ ಸ್ಕ್ವಾಡ್ ನ ಗಮನಿಸಿದಾಗ ಇಲ್ಲಿ ನೋಡಿ, ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಯಾರು ಇಲ್ಲ. ಎಲ್ಲರೂ ಒಂಥರ ಯಂಗೆಸ್ಟ್ ಪ್ಲೇಯರ್ಸ್ ಅಂತ ಹೇಳ್ಬೋದು, ಯಂಗೆಸ್ಟ್ ಸ್ಕ್ವಾಡ್ ಅಂತಾನೆ ಹೇಳ್ಬೋದು. ಎಲ್ಲ ನೋಡಿ, ಎಲ್ಲ ಪ್ರತಿಯೊಬ್ರು ಒಂಥರ ಯಂಗ್ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು. ಸ್ಯಾಮ್ಸನ್ ಈ ಸ್ಕ್ವಾಡ್ ಅಲ್ಲಿ ಯಾಕೆ ಕಾಣಿಸ್ಕೊಂಡಿಲ್ಲ ಅಂದ್ರೆ, ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂದ್ರೆ, ಇವಾಗ ನೋಡಿ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಏನ್ ಗೊತ್ತಾ, ಇವಾಗ ನೆಕ್ಸ್ಟ್ ಯಾವ್ಯಾವ T20s ಎಲ್ಲ ಬರುತ್ತಲ್ವಾ, ಅದಕ್ಕೆಲ್ಲ ಸಂಜು ಸ್ಯಾಮ್ಸನ್ ಕನ್ಸಿಡರ್ ಮಾಡೋದೇ ಡೌಟ್. ಅವ್ರ ಪ್ಲಾನ್ಸ್ ಎಲ್ಲ ಇಲ್ವಂತ T20 ಸೆಲೆಕ್ಟ್ ಮಾಡ್ಬೇಕು ಅಂತ ಸಂಜು ಸ್ಯಾಮ್ಸನ್. ಯಾಕೆ ಗೊತ್ತಾ, ಇವ್ರದೊಂಥರ ಲ್ಯಾಕ್ ಆಫ್ ಇನ್ಕನ್ಸಿಸ್ಟೆನ್ಸಿ. ಇವ್ರು ಕನ್ಸಿಸ್ಟೆಂಟ್ ಆಗಿ ಆಡಲ್ಲ ಮಗ. ಏನಾದ್ರು 6 ಮ್ಯಾಚಸ್ ಏನಾದ್ರು ಆಡ್ಸಿದ್ರೆ ಅದ್ರಲ್ಲಿ 1 ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಇನ್ 5 ಮ್ಯಾಚ್ ಚೆನ್ನಾಗಿ ಆಡಲ್ಲ. ಆದ್ರಿಂದ ಒಂಥರ ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಸಂಜು ಸ್ಯಾಮ್ಸನ್ ಕಡೆ ಜಾಸ್ತಿ ಇದೆ. ಅದೇ ಮೇನ್ ರೀಸನ್ ಅಂತಾನೆ ಹೇಳ್ಬೋದು ಇವ್ರನ್ನ ಡ್ರಾಪ್ ಮಾಡಕ್ಕೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲೂ ಸಹ ಇವ್ರನ್ನ ನೋಡ್ದೇನೋ ಇರ್ಬೋದು T20s ಅಂತ ಬಂದಾಗ. ನೋಡೋಣ, ಏನಾದ್ರು ಸಂಜು ಸ್ಯಾಮ್ಸನ್ ಕನ್ಸಿಡರ್ ಮಾಡ್ತಾರೋ, ಇಲ್ಲಾಂದ್ರೆ ಇವ್ರದ್ದು ಏನಾದ್ರು ಇಲ್ಲಿಗೆ ಕತೆ ಏನಾದ್ರು ಮುಗಿಯುತ್ತೇನೋ ಅಂತ. ಅಪ್ಡೇಟ್ ನಂಬರ್ 2, ಏಷ್ಯನ್ ಗೇಮ್ಸ್ ಗೆ ಟೀಮ್ ಇಂಡಿಯಾದ ಸ್ಕ್ವಾಡ್ ಆಲ್ರೆಡಿ ಅನೌನ್ಸ್ಮೆಂಟ್ ಆಗ್ಬಿಟ್ಟಿತ್ತಲ್ವಾ. ಇವಾಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಏನಂದ್ರೆ, ಆ ಸ್ಕ್ವಾಡ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಬೇಕು ಅನ್ಕೊಳ್ತಾ ಇದಾರಂತೆ. ಯಾಕೆ ಗೊತ್ತಾ, ಕೆಲವು ಪ್ಲೇಯರ್ಸ್ ಕನ್ಸಿಡರ್ ಮಾಡ್ತಾ ಇಲ್ವಾ, ಆದ್ರಿಂದ ಆ ಪ್ಲೇಯರ್ಸ್ ಅಲ್ಲಿ ಬೇರೆಯವ್ರನ್ನ ತುಂಬಕ್ಕೆ ಎಲ್ಲ ಪ್ರತಿಯೊಂದು ಇದು ಮಾಡ್ಕೊಳಕ್ಕೆ ಇವಾಗ ಆ ಸ್ಕ್ವಾಡ್ ನ ಚೇಂಜಸ್ ಮಾಡ್ಬೇಕು ಅನ್ಕೋತಾ ಇದಾರೆ. ಅಪ್ಡೇಟೆಡ್ ಸ್ಕ್ವಾಡ್ ಯಾವ ತರ ಇರುತ್ತಂತ ಏಷ್ಯನ್ ಗೇಮ್ಸ್ ಗೆ. ಅಪ್ಡೇಟ್ ನಂಬರ್ 3, ಇವಾಗ ಟೀಮ್ ಇಂಡಿಯಾಗೆ ಹೆಡ್ ಕೋಚ್ ಆಗಿರೋದು ಗೌತಮ್ ಗಂಭೀರ್. ಅವ್ರ ಅಬ್ಸೆನ್ಸ್ ಅಲ್ಲಿ ಯಾರು ಕೋಚ್ ಮಾಡ್ತಾ ಇದ್ದಾರೆ, VVS ಲಕ್ಷ್ಮಣ್ ಅಲ್ವಾ. ಇವಾಗ ಜಿಂಬಾಬ್ವೆ ಮತ್ತೆ ಏಷ್ಯನ್ ಗೇಮ್ಸ್ ಗೆ VVS ಲಕ್ಷ್ಮಣ್ ನ ಹೆಡ್ ಕೋಚ್ ಆಗಿ ನೇಮಕ ಮಾಡಿರೋದು. ಯಾಕೆ ಗೊತ್ತಾ, ಇವಾಗ ಏಷ್ಯನ್ ಗೇಮ್ಸ್ ನಡೆಯುತ್ತಲ್ವಾ, ಆ ಟೈಮ್ ಅಲ್ಲಿ ಟೀಮ್ ಇಂಡಿಯಾ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ ನ ಆಡ್ತಾರೆ. ಆವಾಗ ಅದಕ್ಕೆ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಇದ್ ಮಾಡ್ತಾ ಇರ್ತಾರಲ್ವಾ, ಆದ್ರೆ ಏಷ್ಯನ್ ಗೇಮ್ಸ್ ಗೆ ಇವ್ರ ಕೈಯಲ್ಲಿ ಮಾಡಕ್ಕಾಗಲ್ಲ ಅನ್ಬಿಟ್ಟು VVS ಲಕ್ಷ್ಮಣ್ ಕೊಟ್ಟಿರೋದು. ಜಿಂಬಾಬ್ವೆ ವಿರುದ್ಧ ಏನಾದ್ರು ಜಿಂಬಾಬ್ವೆ ಆಡ್ಬೇಕಾದ ಟೈಮಲ್ಲಿ ಅಂದ್ರೆ ಟೀಮ್ ಇಂಡಿಯಾ ಬೇರೆ ಮ್ಯಾಚಸ್ ನ ಆಡಲ್ಲ. ಬಟ್ ಆ ಟೈಮಲ್ಲಿ ಗೊತ್ತಾ, ಇವ್ರಿಗೆ VVS ಲಕ್ಷ್ಮಣ್ ಕೊಟ್ಟಿರೋದು. ಇವಾಗ ಡೈರೆಕ್ಟ್ ಆಗಿ ಹೆಡ್ ಕೋಚ್ ಆಗ್ಬಿಟ್ಟು ಇದ್ರಲ್ಲಿ ಏಷ್ಯನ್ ಗೇಮ್ಸ್ ಅಲ್ಲಿ ಮಾಡೋದು ಯಾವ ತರ ಇರುತ್ತೆ, ಅದಕ್ಕೂ ಮುಂಚೆ ಒಂದ್ ಸೀರೀಸ್ ನ ಇಲ್ಲಿ ಮಾಮೂಲಿ ಪ್ರಾಕ್ಟೀಸ್ ತರ ಹೆಡ್ ಕೋಚ್ ಮಾಡೋದು ಯಾವ ತರ ಇರುತ್ತೆ. ಆದ್ರಿಂದ VVS ಲಕ್ಷ್ಮಣ್ಗೆ ಜಿಂಬಾಬ್ವೆ ವಿರುದ್ಧ ಕೊಟ್ಟಿದ್ದಾರೆ. ಮತ್ತೆ ಏಷ್ಯನ್ ಗೇಮ್ಸ್ ಅಲ್ಲೂ ಸಹ ಹೆಡ್ ಕೋಚ್ ಆಗಿ ನೇಮಕ ಮಾಡಿದ್ದಾರೆ. ನೋಡೋಣ ಹೆಡ್ ಕೋಚ್ ಆಗಿ ಅಲ್ಲಿ ಏಷ್ಯನ್ ಗೇಮ್ಸ್ ಅಲ್ಲಿ ಯಾವ ತರ ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 4, ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತನಾಡಿದ್ದಾರೆ. ವಿರಾಟ್ ಕೊಹ್ಲಿ ಜೊತೆ ಯಾವ ತರ ರಿಲೇಶನ್ಶಿಪ್ ಇದೆ ಅಂತಾನೆ ಹೇಳಿದ್ದಾರೆ. ಇವರು ವಿರಾಟ್ ಕೊಹ್ಲಿ ಬಂದು ಇವ್ರಿಗೆ ಯಾವ ತರ ಅಂದ್ರೆ, ಪುಣೆ ಮತ್ತೆ ಹ್ಯಾಲೆಂಡ್, ಇದು ಫುಟ್ಬಾಲ್ ಯಾರು ಫಾಲೋ ಮಾಡ್ತಾ ಇರ್ತಾರೆ ಅವ್ರು ಗೊತ್ತಿರ್ತಾರೆ ಇವ್ರ ನೇಮ್ಸ್. ಅವ್ರು ಯಾವ ತರ ಫ್ರೆಂಡ್ಶಿಪ್ ಇದೆ ಅದೇ ರೀತಿ ರಿಲೇಶನ್ಶಿಪ್ ಇರೋದು ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಅಂತಾನೆ ಹೇಳಿರೋದು. ಹೌದು, ಇವ್ರು ಹೇಳ್ತಾರೆ. ಮತ್ತೆ ಅವಾಗ ಅನ್ಬಾಕ್ಸ್ ಇವೆಂಟ್ ಆಯ್ತಲ್ವಾ, ಆ ಟೈಮಲ್ಲಿ ಬಾಲ್ ಅವ್ರ ತಲೆಗೆ ಹೊಡಿತಾರೆ. ಮತ್ತೆ ವಿರಾಟ್ ಕೊಹ್ಲಿ ಯಾರು ಅಂತ ಸರ್ಚ್ ಮಾಡ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ ಫಿಲ್ ಸಾಲ್ಟ್ ಅಂತ. ಹೋಗ್ಬಿಟ್ಟು ಒಂದು ಅಗ್ ಮುಖಾಂತರ ಮುಗಿಸ್ತಾರೆ, ಎಂಡ್ ಮಾಡ್ತಾರಲ್ಲ, ಇದೆಲ್ಲ ಶೇರ್ ಮಾಡ್ಕೋದ ಅಂತ ಹೇಳ್ಬೋದು. ಹೌದು, ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಹೇಳ್ಬೋದು ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಜೊತೆ. ನೋಡಿ, ಫಿಲ್ ಸಾಲ್ಟ್ KKR ಅಲ್ಲಿ ಇದ್ದಾಗ, KKR ಟೀಮ್ ಅಲ್ಲಿ ಇದ್ರಲ್ವಾ, ಆ ಟೈಮಲ್ಲಿ ಯಾರು ಫ್ರೆಂಡ್ಸ್ ಇದ್ದಿಲ್ಲ ಮಗ. ಕೇಳಿದಾಗ ನಾನೇ ಶಾಕ್ ಆಗ್ಬಿಟ್ಟೆ. ಹೌದು, ಅವ್ರು ಹೇಳ್ತಾರೆ KKR ಅಲ್ಲಿ ನನ್ಗಂತ ಫ್ರೆಂಡ್ಸ್ ಯಾರು ಇಲ್ಲ ಅಂತ. ಬಟ್ ಇವಾಗ ನೋಡಿ, RCB ಬಂದ್ಮೇಲೆ ವಿರಾಟ್ ಕೊಹ್ಲಿ ಒಳ್ಳೆ ಫ್ರೆಂಡ್ ಅಂತಾನೆ ಹೇಳಿರೋದು. ಒಂಥರ ಖುಷಿ ಆಗುತ್ತೆ ಮಗ ಇದೆಲ್ಲ ಕೇಳಕ್ಕೆ. ಇಲ್ಲಿ ವಿರಾಟ್ ಕೊಹ್ಲಿ ಯಾವ ತರ ಪರ್ಸನ್ ಅನ್ನೋದು ತೋರಿಸುತ್ತೆ ಮಗ. ಅಪ್ಡೇಟ್ ನಂಬರ್ 5, ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಏನಂದ್ರೆ, ಇಂಗ್ಲೆಂಡ್ ಮ್ಯಾಚ್ ಗೆ ನಿತೀಶ್ ಕುಮಾರ್ ರೆಡ್ಡಿನ ಆಯ್ಕೆ ಮಾಡ್ಕೊಂಡಿದ್ರು. ಅದು ODI ಅಂತ ಬಂದಾಗ ಇವಾಗ ಅವ್ರಿಗೆ ಇಂಜುರಿ ಆಗಿದೆ. ಆಗದಿಂದ ಅವ್ರಿಗೆ ರಿಪ್ಲೇಸ್ ಆಗಿ ಯಾರನ್ನ ತಗೋತಾ ಇದ್ರೆ ಶಿವಮ್ ದುಬೆನ ಇದ್ ಮಾಡಿರೋದು. ಅದು ಮಗ ಒಳ್ಳೆ ಆಲ್ರೌಂಡರ್, ಒಂಥರ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಅಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ಒಂದ್ ದಿನ ಚೆನ್ನಾಗಿ ಬ್ಯಾಟಿಂಗ್ ಸಕಾಲಾಗಿ ಆಡ್ತಾರೆ ಶಿವಮ್ ದುಬೆ. ಬಟ್ ಬೌಲಿಂಗ್ ಅಲ್ಲಿ ಸ್ವಲ್ಪ ಇದನ್ನೋದಿದೆ. ಬಟ್ ಆದ್ರೂ ಒಂದ್ ರೇಂಜ್ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾರೆ. ಬೆಸ್ಟ್ ರಿಪ್ಲೇಸ್ ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಟಾಪ್ ರೇಟಿಂಗ್ ಅಪ್ಡೇಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ. ಕೇರ್, ಬಾಯ್.